ತಲೆನೋವಾಗಿ ಪರಿಣಮಿಸಿದ ರಾಮುಲು ಮತ್ತು ರೆಡ್ಡಿ ಜಗಳ ವಿಚಾರವಾಗಿ ಸದ್ಯಕ್ಕೆ ಹೈಕಮಾಂಡ್ ಅಂಕುಶ ಹಾಕಿದಂತಿದೆ. ಯಾಕಂದ್ರೆ ರಾಮುಲು ವಿಚಾರವಾಗಿ ನಾನು ಏನೂ ಮಾತನಾಡಲ್ಲ ಅಂತ ರೆಡ್ಡಿ ಹೇಳಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ರಾಮುಲು ಆರೋಪಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಜನಾರ್ದನ್ ರೆಡ್ಡಿ ನಿರಾಕರಿಸಿದ ಪ್ರಸಂಗ ನಡೆದಿದೆ. ಇನ್ಮೇಲೆ ಈ ವಿಚಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ನಾನು ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತ್ರ ಮಾತನಾಡುತ್ತೇನೆ ಎಂದಿದ್ದಾರೆ. ಇನ್ನು ವಾಸ್ತು ಸರಿ ಇಲ್ಲದಕ್ಕೆ ಗೇಟ್ ಮುಚ್ಚಿದ್ದೇವೆ ಅಂತ ಜನಾರ್ದನ ರೆಡ್ಡಿ ಸಮಜಾಯಿಷಿ ನೀಡಿದ್ದಾರೆ. ನಾನೊಂದು ಮಾತು ಹೇಳಿದೆ, ಇವಾಗ ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ ಮೇಲೆ ನೀವಾಗಲಿ ನಾನಾಗಲಿ ಕೂಡ ಇದನ್ನು ಸರಿ ಮಾಡಿಕೊಳ್ಳಬೇಕಲ್ಲ. ಶ್ರೀರಾಮುಲು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಶ್ರೀರಾಮುಲು ಸಚಿವ ಸತೀಶ್ ಜಾರಕಿಹೊಳಿ ಪರ್ಯಾಯ ಅಲ್ಲ. ಸತೀಶ್ ನಮ್ಮ ಪಕ್ಷದ ನಾಯಕರು. ಅವರ ಸ್ಥಾನಮಾನವೇ ಬೇರೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲೇ ನಾಯಕತ್ವ ಬೆಳೆದಿದೆ. ಬಿಜೆಪಿ ಒಳ ಜಗಳಗಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೈ ತೊಳೆದುಕೊಂಡಿದ್ದಾರೆ. ನೀವು ಕೂಡ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ಸ್ವಾಗತ. ಆದರೆ ಶ್ರೀರಾಮುಲು ಅವ್ರು ಬರ್ತಾ ಇದ್ದಾರೋ ಇಲ್ಲೋ ಅಂತ ನನಗೆ ಮಾಹಿತಿ ಇಲ್ಲ. ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಆಗಲೇ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಈಗ ನಮಗೆ ನಾನು ಏನು ಹೇಳೋದಿರ್ತದೆ ಹೆಚ್ಚಾಗಿ. ರಾಜ್ಯ ಬಿಜೆಪಿಯಲ್ಲಿರುವ ತೊಂದರೆಗಳು ಶೀಘ್ರವೇ ಬಗೆಹರಿಯುತ್ತೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಬೆಲ್ಲದ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಮುದ್ರ ಮಂಥನದ ರೀತಿಯಲ್ಲಿ ಬಿಜೆಪಿಯಲ್ಲಿ ಮಂಥನ ನಡೀತಾ ಇದೆ. ಸದ್ಯದ ಬೆಳವಣಿಗೆಯಿಂದ ಮುಂದೆ ಒಳ್ಳೆಯದಾಗುತ್ತೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ. ಸಮಸ್ಯೆ ಬಗೆಹರಿಯಲಿದೆ. ಸ್ವಲ್ಪ ಸಮಯ ಆಗಬಹುದು. ಮುಂದೆ ಎಲ್ಲವೂ ಸರಿ ಹೋಗುತ್ತೆ ಎಂದಿದ್ದಾರೆ. ಮುಡಾ ಹಗರಣದಲ್ಲಿ ಸಿಐಡಿ ಸಿಎಂಗೆ ಕ್ಲೀನ್ ಚೀಟ್ ನೀಡಿದ್ರು ಸಿಬಿಐ ಇದೆ ಅಂತ ಬಿಜೆಪಿಗರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಸಿಬಿಐ, ಇಡಿ, ಗವರ್ನರ್ ಕಚೇರಿ ಇವೆಲ್ಲ ಅವರ ಕೈಗೊಂಬೆಗಳಾಗಿವೆ ಅಂತ ತಿವಿದಿದ್ದಾರೆ. ಸಿಬಿಐ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ ಅಲ್ಲ, ಅದು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಆಗಿದೆ. ಮೋದಿ ಶಾ ಏನ್ ಹೇಳ್ತಾರೆ ಅದನ್ನೇ ಜಾರಿ ಮಾಡುವುದು ಅವರ ಕೆಲಸ, ತನಿಖೆ ಮಾಡುವುದು ಅಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಜಾರಿಗೆ ಚಿಂತನೆ ನಡೆದಿದ್ದು ಅದಕ್ಕಾಗಿ ರಾಜ್ಯ ಬಿಜೆಪಿಯಿಂದ ತಂಡ ರಚನೆ ಮಾಡಲಾಗಿದೆ. ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಬಿಜೆಪಿ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ ಮತ್ತು ಮಹಿಳಾ ಮೋರ್ಚಾ ಸೋಷಿಯಲ್ ಮೀಡಿಯಾ ರಾಜ್ಯ ಸಂಚಾಲಕಿ ಪ್ರತಿಮಾ ಸುಭಾಷ್ ನೇಮಕ ಮಾಡಲಾಗಿದೆ. ಈ ತಂಡಕ್ಕೆ ಕಾಲೇಜು ಮತ್ತು ವಿವಿಧ ಮಟ್ಟದಲ್ಲಿ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವ ಜವಾಬ್ದಾರಿ ನೀಡಲಾಗಿದೆ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು ರಾಜ್ಯಕ್ಕೆ ಅನುದಾನ ನೀಡೋದಕ್ಕೆ ಡಿಸಿಎಂ ಡಿಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದಾರೆ. ಬೆಂಗಳೂರಿನ ಪ್ರಮುಖ ಯೋಜನೆಗಳಿಗೆ ಅನುದಾನ ನೀಡುವಂತೆ ಮನವಿ ಮಾಡಲಾಗಿದೆ. ಟನೆಲ್ ರಸ್ತೆ, ಡಬಲ್ ಡೆಕ್ಕರ್ ಮೇಲ್ಸೇತುವೆ, ಪಿಆರ್ಆರ್ ಬಿಸಿನೆಸ್ ಕಾರಿಡಾರ್, ನೀರು ಸರಬರಾಜು ಸೇರಿದಂತೆ ಅನೇಕ ಪ್ರಮುಖ ಯೋಜನೆ ಕೈಗೊಂಡಿದೆ. ಹೀಗಾಗಿ ಅನುದಾನಕ್ಕೆ ಬೇಡಿಕೆ ಇಡಲಾಗಿದೆ. ಬಿಜೆಪಿಯಿಂದ ಭೀಮ ಸಂಗಮ ಅಭಿಯಾನ ಹಿನ್ನೆಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಔತಣಕೂಟ ಏರ್ಪಡಿಸಿದ್ರು. ಬೆಂಗಳೂರಿನ ಜಯನಗರದಲ್ಲಿರುವ ಅಶೋಕ್ ನಿವಾಸದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಎಸ್ಸಿ, ಎಸ್ಟಿ ಸಮುದಾಯದ ಮುಖಂಡರಿಗೆ ಆರ್ ಅಶೋಕ್ ಸನ್ಮಾನಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಡೀ ವಿಶ್ವವೇ ಗೌರವ ನೀಡುತ್ತೆ ಅಂತ ಮೋದಿ ಅಮಿತ್ ಶಾ ವಿರುದ್ಧ ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜ್ಯರತ್ನ ಕಿಡಿಕಾರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣದ ಬಳಿಕ ಮಾತನಾಡಿ, ಅಂಬೇಡ್ಕರ್ನಿಂದ ಭಾರತಕ್ಕೆ ವಿಶ್ವದಲ್ಲಿ ಮಾನ್ಯತೆ ಇದೆ. ಮೋದಿ ಶಾರವರ ಭಾರತವನ್ನ ವಿದೇಶದಲ್ಲಿ ನಾಯಿಯೂ ಕೇಳಲ್ಲ. ಅದಕ್ಕಾಗಿ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಅವರಿಗೆ ದುಃಖವಾಗುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ಮೈಸೂರಿನ ಮಹಾರಾಜರ ಕೊಡುಗೆ ಬಹಳಷ್ಟು ದೊಡ್ಡದಿದೆ. ಆದರೆ ಇವತ್ತು ಅವರ ಮನೆ ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ. ನಾಚಿಕೆ ಆಗಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅರವಿಂದ್ ಬೆಲ್ಲದ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಪ್ಯಾಲೇಸ್ ಮುಟ್ಟುಗೋಲು ಹಾಕೋದಕ್ಕೆ ಕಾನೂನು ತಂದು ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಅನ್ಯಾಯ ಮಾಡೋದಕ್ಕೆ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಮೈಸೂರು ಮಹಾರಾಜರು ಕೊಟ್ಟಂತ ಕೊಡುಗೆ 1, 2 ಅಲ್ಲ. ಬೆಂಗಳೂರಾಗಿದ್ದಂಥ ಮೈಸೂರು ಮಹಾರಾಜರ ಮನೆಯನ್ನ ನೀವು ಇವತ್ತು ಲೂಟಿ ಹೊಡ್ಯಾಕೆ ನಿಂತೀರಿ ಅಂತಂದ್ರೆ ನಿಮಗೆ ನಾಚಿಕೆ ಅದು ಬರೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ನಾ ಕೇಳಕ್ಕೆ ಹೆಚ್ಚು ಬರ್ತೀನಿ, ನೀವು ದ್ವೇಷದ ರಾಜಕಾರಣ ಮಾಡಿರಿ. ಈ ರೀತಿಯ ದ್ವೇಷದ ಯಾಕೆ ಮೈಸೂರು ಮಹಾರಾಜರ ಮೇಲೆ?